ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 21ರಂದು ಬೆಳಗ್ಗೆ 11 ಗಂಟೆಗೆ ಗಂಜ್ ಪ್ರದೇಶದ ನಗರೇಶ್ವರ ಶಾಲೆಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಚಾಲನೆ ನೀಡುವವರು. ಅಂದು ಮಧ್ಯಾಹ್ನ 2 ಗಂಟೆಗೆ ಎಸ್ಎಂ ಪಂಡಿತ್ ರಂಗಮಂದಿರಕ್ಕೆ ಮೆರವಣಿಗೆ ತಲುಪಿದ ನಂತರ ವೇದಿಕೆಯ ಕಾರ್ಯಕ್ರಮ ಜರುಗಲಿದ್ದು, ಕಾರ್ಯಕ್ರಮದಲ್ಲಿ ಹಿರಿಯ ಜನಪ್ರತಿನಿಧಿಗಳು ಹಾಗೂ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇನ್ನು ಜಯಂತ್ಯೋತ್ಸವ ಸಮಿತಿಗೆ ಶಿವಾನಂದ್ ಹೊನ್ಗುಂಟಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು, ಜಯಂತ್ಯೋತ್ಸವ ನಿಮಿತ್ತ ಯುನೈಟೆಡ್ ಆಸ್ಪತ್ರೆಯವರು ರಿಯಾಯಿತಿ ದರದಲ್ಲಿ ಆರೋಗ್ಯ ಕಾರ್ಡ್ ವಿತರಣೆ ಮಾಡಲಿದ್ದಾರೆಂದು ತಿಳಿಸಿದ ಅವರು, ಸಮಾಜದ ಬಹುದಿನದ ಬೇಡಿಕೆಯಾಗಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆಗೆ ಕಾಲ ಸನ್ನಿಹಿತವಾಗಿದೆ. ಪಾಲಿಕೆ ಆಯುಕ್ತರು ಸ್ಥಳಾವಕಾಶ ಕಲ್ಪಿಸುವುದಾಗಿ ಹೇಳಿದ್ದಾರೆ. ಹಾಗಾಗಿ ಮೂರ್ತಿ ಸ್ಥಾಪನೆಗೆ ಭೂಮಿ ಪೂಜೆ ಸಹ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಾವು ಗ್ರ್ಯಾಂಡ್ ಹೋಟೆಲದಲ್ಲಿ ಸುಮಾರು 200-300 ಜನರು ಸಮಾಜದ ಅತ್ಯಂತ ಪ್ರಭಾವಿ ನಾಯಕರು. ಬಹುಶಃ ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿ ತನಕ ಅಷ್ಟೆಲ್ಲ ಒಕ್ಕಟ್ಟಾಗಿ ಇಷ್ಟು ಜನ ಸೇರಿರಲಿಲ್ಲ. ಈ ಸಲ ಸುಮಾರು 300 ಜನರು ಅತ್ಯಂತ ಪ್ರಭಾವಿ ನಾಯಕರು, ಎಲ್ಲ ತಾಲೂಕದವರು, ಜಿಲ್ಲೆಯ ಮುಖಂಡರೆಲ್ಲ ಸೇರಿದ್ದೀವಿ. 21 ತಾರೀಕು ಜಯಂತಿ ಕಾರ್ಯಕ್ರಮ ಮಾಡೋದು ಅತ್ಯಂತ ಯಶಸ್ವಿಯಾಗಿ ಮಾಡೋದು, ಆಮೇಲೆ ಸಮಾಜಕ್ಕೆ ಸಿಗ್ತಕ್ಕಂಥ ಇನ್ನಿತರ ಎಲ್ಲ ಸೌಲಭ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅತ್ಯಂತ ಅರ್ಥಪೂರ್ಣ ಚರ್ಚೆಯನ್ನು ಮಾಡಿ ಎಲ್ಲರೂ ಉತ್ತಮವಾಗಿ ಸ್ಪಂದನೆ ಮಾಡಿದ್ದಾರೆ. ನಾಳೆ 21 ತಾರೀಕು ಪಂಡಿತ್ ರಂಗಮಂದಿರದಿಂದ, ಇದು ನಗರೇಶ್ವರ ಬಾಲ ವಿಕಾಸ ಮಂದಿರದಿಂದ ಪಂಡಿತ್ ರಂಗಮಂದಿರದವರಿಗೆ 2 ಗಂಟೆಗೆ ಬಂದು ಮುಟ್ಟಿ ಜಿಲ್ಲಾ ಆಡಳಿತದ ವತಿಯಿಂದ ಎಲ್ಲ ಜನಪ್ರತಿನಿಧಿಗಳು ಕೂಡ ಅಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಅವರಿಗೆಲ್ಲ ಮನವಿ ಮಾಡಿದ್ದೇವೆ. ಜಿಲ್ಲಾಡಳಿತ ಕೂಡ ಮನವಿ ಮಾಡ್ತದೆ. ಈ ಒಂಟೆ, ಆನೆ ಏನೇನು ಬರಬೇಕು ಎಲ್ಲಗಳು ಭಾಳ ಅದ್ಧೂರಿಯಾಗಿ ನಮ್ಮ ಶಿವಾನಂದ ಹೊನಗುಂಟಿಯವರು ಮಾಡ್ಬೇಕಂತೇಳಿ ನಿರ್ಧಾರ ಮಾಡ್ಯಾರ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಬೆಂಬಲ ಆಗಿರ್ತೀವಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಸರಿ ಇರ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೀವಿ ಅವರಿಗೆ. ಅದಕ್ಕಾಗಿ ಡೊಳ್ಳ ಕುಣಿತ ಎಲ್ಲೆಲ್ಲಿ ಸಿಗ್ತಾವೋ ಎಲ್ಲ ಕಡೆ ತರಿಸ್ಯಾನ ಪಾಪ. ತರಿಸಿ ಭಾಳ ಜೋರು, ಹಿಂದೂ ಯಾರೂ ಮಾಡಿರಬಾರ್ದು, ಮುಂದೂ ಯಾರೂ ಮಾಡಿರಬಾರ್ದು ಅಂಥ ಜಯಂತಿ ಕಾರ್ಯಕ್ರಮ ಮಾಡಿ ಸಮಾಜದ ಒಕ್ಕಟ್ಟು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಅವತ್ತು ನಾವು ಮಾಡ್ತೀವಿ. ಆಮೇಲೆ ಬಹುಶಃ 21 ತಾರೀಕು ನಾನು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾತಾಡಿದ್ದೆ, ಆವಾಗ ನಮ್ಮ ಪ್ರಿಯಾಂಕ್ ಖರ್ಗೆಜಿಯವರು, ಡಿ ಕೆ ಶಿವಕುಮಾರ್ ಅವರು ಈ ಖಾತೆಗೆ ಸಂಬಂಧಪಟ್ಟಂಥ ಈ ಇವರು ಮಂತ್ರಿ ಯಾರ್ರಿ ನಮ್ಮ ತಂಗಡಿಗೆಯವರು ಕೂಡ ಮಾತು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ವಿಧಾನಸೌಧದ ಎದುರ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು ಮತ್ತು ಗುಲ್ಬರ್ಗದಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆಯವರು ಅಲ್ಲಿಂದಲೇ ಎದ್ದು ಬೆಂಗಳೂರದಲ್ಲೂ ಸ್ಥಾಪನೆ ಮಾಡೋಣ, ಗುಲ್ಬರ್ಗದಲ್ಲಿಯೂ ಕೂಡ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡೋಣ ಅಂಥೇಳಿ ಅವರು ಕೂಡ ಭರವಸೆಯನ್ನು ಇದು ವಿಧಾನ ಪರಿಷತ್ತಿನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೋದ ಸಲ ಮಾಡಬೇಕಂತ ಮಾಡಿದೆವು ಸ್ಥಾಪನೆಗೆ. ಅದು 2 ದಿವಸ ಕಡಿಮೆ ಇತ್ತು. ನೋಟಿಫಿಕೇಷನ್ ಕಾಲ್ ಫಾರ್ ಮಾಡ್ತಾರಲ್ಲ, ಅಬ್ಜೆಕ್ಷನ್, ಅದಕ್ಕೆ ಯಾವುದೇ ಅಬ್ಜೆಕ್ಷನ್ಗಳು ಬಂದಿಲ್ಲ. ಎಲ್ಲ ಸಮುದಾಯದವರು ನೀವು ಕೂಡಿಸ್ರಿ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಈಗಿನ ಸಂಸ್ಕೃತ ನಾಯಕಗೆ ಬೆನ್ನೆಲುಬಾಗಿ ಇದ್ದಿದ್ದನ್ನೇ ಹೇಳಿ 63 ಶರಣರಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅನಿಸ್ಕೊಂಡಂಥ ಶರಣರಿಗೆ ನೀವೇನು ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದೀರಿ, ಭಾಳ ಒಳ್ಳೆ ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ, ಇದು ಎಂದೂ ಆಗಬೇಕಾಗಿತ್ತು, ಲೇಟ್ ಆಗಿದೆ, ಕೂಡಿಸಿರಿ ಅಂತೇಳಿ ಎಲ್ಲ ಸಮುದಾಯದವರ ಅಭಿಪ್ರಾಯಗಳು ಬಂದಿದ್ದರಿಂದ ನಾಳೆ 21 ತಾರೀಕು ಈಗಾಗಲೇ ಕಮಿಷನರ್ ಸರಿ ಮಾತಾಡಿದ್ದೀನಿ, ಅವರು ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ 21 ತಾರೀಕು ಅದರ ಭೂಮಿ ಪೂಜೆಯನ್ನು ಕೂಡ ನಾವು ಗುಲ್ಬರ್ಗದಲ್ಲಿ ನಾವು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಆಮೇಲೆ ಗಾರ್ಡನ್ದಲ್ಲಿ ಏನು ಬಾಬು ಜಗಜೀವನ್ ರಾಮದು, ಮಹಾತ್ಮ ಗಾಂಧಿಯವ್ರ ಪುತ್ಥಳಿಗಳೇನವಲ್ಲ, ಮೇನ್ ರೋಡಿಗೆ ಎಲ್ಲರ ತೆಗಿನ ಕೊಟ್ರಿ ಅಂತವ್ರು ಏನು ಕೊಟ್ಟು ಕೊಡ್ಲಾರ್ದಂಗೆ ಅಥವಾ ಮೇನ್ ರೋಡಿಗೆ 4 ಮಂದಿ ಕಾಣ್ತಕ್ಕಂಥ ರೀತಿಯಲ್ಲಿ ಅರ್ಥಪೂರ್ಣವಾದಂಥ ಜಾಗ ಕೊಡ್ರಿ ಅಂತ ಹೇಳಿದ್ದೇವೆ. ಸರ್ ಅದೇ ಇವತ್ತು ಇವರು ಕಮಿಷನರ್ ಫೈನಲ್ ಮಾಡಿ ಜಾಗ ತೋರಿಸ್ತೀನಿ ಅಂತ ಹೇಳ್ಯಾರ. ಅವ್ರು ಎಲ್ಲಿ ಜಾಗ ತೋರಿಸ್ತಾರ ಅದು ಎಲ್ಲರೂ ನಮ್ಮ ಜನರಿಗೆಲ್ಲ ಸಮಾಜದವ್ರಿಗೆ ಒಪ್ಪಿಗೆ ಮೇರೆಗೆ ಅಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ. ಇವತ್ತು ಫೈನಲ್ ಮಾಡಿ
ಅವ್ರು ಹೇಳ್ಯಾರ, ಅವಾಗೇ ಮಾತು ಕೊಟ್ಟಿದ್ರು, ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡೀವಿ. ಹೋದ 21 ತಾರೀಕು 2 ದಿವಸ ಕಡಿಮೆ ಇತ್ತು. ಇನ್ನೂ 2 ದಿವಸ ಕಡಿಮೆ ಇದ್ದಾಗ ನೀವು ಮಾಡೋದು ಸರಿ ಅನ್ಸಲ್ಲ ಅಂತೇಳಿ ಅವ್ರು ಮಾಡಿದ್ರು, ಮುಂದೂಡಿದರು. ಈ ಸಲ ಅದನ್ನು ಪೂಜೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ. ಆಮೇಲೆ ಈ ಜಾಗ ಹೋಗೋ ಮತ್ತು ಕಾರ್ಯ ಹೋಗಿ ತೋರಿಸೋದು ಭಾಳ ದೊಡ್ಡ ಕೆಲಸ. ಸರ್ಕಾರ ಜಿಲ್ಲಾಡಳಿತ ಎಲ್ಲ ನೀವೆಲ್ಲ ಹಿಂದಿದ್ದು ನಾ ಹೆಂಗೆ ಬಿಡ್ತೀನಿ? ಏನೂ ಇಲ್ಲದೆ ಹೋರಾಟ ಮಾಡಿ ನೀವೆಲ್ಲರೂ ಸಹಕಾರಿದ್ದಾಗ ಬಿಡ್ತೀನಿ ಅನ್ನ. ಅದಕ್ಕೆ ಮೊನ್ನೆ ಕೂಡ ವಿಧಾನ ಪರಿಷತ್ನಲ್ಲಿ ಇದೇ ಸಬ್ಜೆಕ್ಟ್ ಬೆಂಗಳೂರಲ್ಲಿ ಕೆಂಪೇಗೌಡರ ಮೂರ್ತಿ ಕೂಡಿಸಿರಿ, ಬಸವಣ್ಣವ್ರದ್ದು ಕೂಡಿಸಿರಿ, ಭಕ್ತ ಕನಕದಾಸಂದು ಕೂಡಿಸಿರಿ, ವಾಲ್ಮೀಕಿಯವ್ರದ್ದು ಕೂಡಿಸಿರಿ. ನೀವೆಲ್ಲ ಬಲಿಷ್ಠದ ಇದ್ದವರೆಲ್ಲ ಮಂತ್ರಿಗಳು ಇದ್ದವರೆಲ್ಲ ಕೂಡಿಸ್ಕೊಂಡಿರಪ್ಪ. ನಮ್ಮ ಸಮಾಜಕ್ಕೆ ಯಾಕೆ? ನಾವು ಖಾಲಿ ಓಟಿನ ಸಲುವಾಗಿ ನಿಮ್ಗೆ ಬೇಕೇನು? 75 ವರ್ಷ ಆಯಿತು, ಇಲ್ಲಿ ತನಕ ಆದರೂ ನಮ್ಗೆ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡೋದಿರ್ಬೋದು, ಮೂರ್ತಿ ಸ್ಥಾಪನೆ ಮಾಡೋದು ನಮ್ಮ ಜನರಿಗೆ ಖುಷಿ ಆಗ್ತದೆ. ವಿಧಾನಸೌಧ ಮುಂದೆ ನಮ್ಮದೊಂದು ಮೂರ್ತಿ ಕೂಡಿಸಿದ್ರೆ ನಿಮಗೇನಾಯ್ತು ಅಂತ ಕೇಳಿದ್ರೆ ಎಲ್ಲರೂ ಒಕ್ಕೂರಲಾಗಿ ಮಾತು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಳಗಾವಿಯಲ್ಲಿ ಅವ್ರಿಗೆ ಭೇಟಿಯಾಗಿ ಕೇಳಿದ್ರೆ ಅದು ಮೊದಲು ಕೂಡಿಸೇ ಬಿಡೋಣ ಅದು ಅಂಥೇಳಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ಅದಕ್ಕಾಗಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಕೂಡಿಸ್ಬೇಕು ಅಥವಾ ಸುವರ್ಣಸೌಧದ ಮುಂದೆ ಕೂಡಿಸ್ಬೇಕಂತೇಳಿ ಚರ್ಚೆ ನಡೆದಿದೆ. ಅದು ಯಾವುದಾರ ಮಾಡಿರಿ, ಎಲ್ಲರ ಮುಂದೆ ಎಲ್ಲರೂ ಕೂಡಿಸ್ರಿ ಅಂತ ಹೇಳಿವಿ. ನಾವು ಮೊದಲು ಒಂದು ಕಡೆ ಕೂಡಲಿ, ಆಮೇಲೆ ಎಲ್ಲೆಲ್ಲಿ ಎರಡೆರಡು ಕೂಡಿಸ್ಯಾರ ಹಂಗೆ ನಮ್ಮನ್ನು 2 ಕೂಡಿಸ್ರಿ ಅಂತ ಕೇಳೋಕ್ಕೆ ಬರ್ತದೆ. ಎಲ್ಲಿ ಏನೂ ಇಲ್ಲಾಂದ್ರೆ ಮತ್ತೆ ಎಲ್ಲಿ ನಮ್ಗೆ ಯಾರು ಕೇಳ್ತಾರೆ? ಅದಕ್ಕಾಗಿ ನಡೆದಿದೆ, ಅದನ್ನೂ ಮಾಡಿಸ್ತೀನಿ, ಇದನ್ನೂ ಮಾಡ್ತೀವಿ. ಹಾಗಂದ್ರೆ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿಕೊಂಡು ನಿಮ್ಮೆಲ್ಲರ ಬೆಂಬಲ ತಗೊಂಡು. ಸುದ್ದಿಗೋಷ್ಠಿಯಲ್ಲಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ್ ಹೊನ್ಗುಂಟಿ, ಅವಣ್ಣ ಮ್ಯಾಕೇರಿ, ಗುಂಡು ಐನಾಪುರ್, ಶಾಂತಪ್ಪ ಕೂಡಿ, ಬಸವರಾಜ್ ಬೂದಿಹಾಳ್, ಅಣ್ಣಪ್ಪ ಜಮಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.